ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಹಾಯ್ಸ್ಟಾರ್ ಮಶ್ರೂಮ್ನ ಯೂಸ್ ಮಾಡಿ ಮಶ್ರೂಮ್ KFC ಯಾವ ಥರ ಮಾಡೋದು ಅಂತ ನೋಡೋಣ. ಹಾಯ್ಸ್ಟಾರ್ ಮಶ್ರೂಮ್ನ ಈ ಥರ ಎಲೆ ಇರೋದನ್ನ ತೊಗೋಬೇಕು. ನೆಕ್ಸ್ಟು ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು. 3/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಅದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕೋಬೇಕು. ಖಾರನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಡೆಯುತ್ತೆ. ನಾವು 1 ಸ್ಪೂನ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾವು ಅಜ್ವೈನ್ ಸೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಒಂದು ಪ್ಲೇಟ್ಗೆ ನಾವು ಇದು ಮಿಕ್ಸ್ ಮಾಡಿರೋದು ಇರುತ್ತಲ್ಲ, ಅದರಲ್ಲಿ 1/4 ಭಾಗದಷ್ಟು ಎಕ್ಸ್ಟ್ರಾ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಏನಕ್ಕೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟು. ನೋಡಿ, ಅರ್ಧ ಡಿವೈಡ್ ಮಾಡ್ಕೊಂಡು ನಾವು ಎತ್ತಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದಕ್ಕೆ 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀವಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯೂಸ್ ಮಾಡಿರೋದು ರೆಡಿ ಯೂಸ್ ಮಾಡಿದ್ವಿ. ನೀವು ಮನೇಲೇ ಹೋಮ್ ಮೇಡ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ನಮ್ಮದು ಹೋಮ್ ಮೇಡ್ ಖಾಲಿಯಾಗಿತ್ತು, ಸೊ ಅದಕ್ಕೋಸ್ಕರ ನಾನು ಅಂಗಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಹಾಕಾದ್ಮೇಲೆ ಇದನ್ನು ಒಂದು ವಿಸ್ಕರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಚೂರು ಗಂಟು ಬರಬಾರ್ದು. ಗಂಟು ಬರ್ದಿರೋಂಗೆ ನೀಟಾಗಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಸ್ಟಿರ್ ಮಾಡಿ ಚೂರು ಗಂಟಿಲ್ದಂಗೆ ನಾವು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಈ ಥರ ಮಿಕ್ಸ್ ಮಾಡಿ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೆಕ್ಸ್ಟು ಹಾಯ್ಸ್ಟಾರ್ ಮಶ್ರೂಮ್ದು ಎಲೆ ಬರುತ್ತಲ್ವ, ಅದನ್ನು ಈ ಥರ ಹಿಟ್ಟೊಳಗೆ ಡಿಪ್ ಮಾಡಿ ನೆಕ್ಸ್ಟು ಹಿಟ್ಟಿಂದ ತೆಗೆದು ಈ ಥರ ನಾವು ಕಲಸಿದ ಇಟ್ಕೊಂಡಿದ್ವಲ್ವ, ಆ ಹಿಟ್ಟನ್ನು ಈ ಥರ ಪೌಡ್ರನ್ನ ಇದಕ್ಕೆ ಎಣ್ಣೆಗೆ ಹಾಕೋಬೇಕು. ಸೊ ನಾನು ಅದಕ್ಕೇ ಹೇಳಿದ್ದು, ಇದನ್ನು ಏನಕ್ಕೆ ಎತ್ತಿಟ್ಕೊಳ್ಬೇಕು ಅಂತ ಹೇಳಿದ್ದಂದರೆ, ಈ ಥರ ಪೌಡರ್ಗೆ ಎದ್ದು ಈ ಥರ ಎಣ್ಣೆಗೆ ಹಾಕಬೇಕು. ಎಣ್ಣೆಲಿ ಈ ಥರ ನಾವು ಡೀಪ್ ಫ್ರೈ ಮಾಡಬೇಕು. ಈ ಥರ ಏನಕ್ಕೆ ಕದ್ದಾಕಬೇಕು ಅಂತ ಅಂದರೆ, ಇದು ಒಂಥರ ಕ್ರಿಸ್ಪಿನೆಸ್ಸು ಬರುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು, ಅದು ಚೆನ್ನಾಗಿ ಬೇಯಬೇಕು. ಸೊ ಹಾಗಾದರೆ ನಮಗೆ ಅದು ಒಂಥರ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ. ನೋಡಿ, ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಬೆಂದಿದೆ ಈಗ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವು ಸಾಸ್ ಜೊತೆ ತಿನ್ಬೋದು. ನೋಡಿ, ಸರ್ವ್ ಮಾಡಿದ್ದೀವಿ ಸಾಸ್ ಜೊತೆಗೆ. ನಮ್ಮ ಮಕ್ಕಳು ರಿವ್ಯೂ ಕೇಳೋಣ ಬನ್ನಿ, ಹೇಗಿದೆ ಟೇಸ್ಟ್ ಅಂತ. ಹೆಂಗಿದೆ ಚಿನ್ನಿ ಮಶ್ರೂಮ್ KFC? ಹೆಂಗಿದೆ ಕಂದ? ಚೆನ್ನ? ಸೂಪರಾ? ಹೇಗಿದೆ ಚಿನ್ನಿ ಮಶ್ರೂಮ್ KFC? ತುಂಬ ಚೆನ್ನಾಗಿದೆ. ಮೇಲ್ಗಡೆ ಅಂತೂ ಕ್ರಿಸ್ಪಿ ಆಗಿದೆ, ಒಳಗೆ ತುಂಬ ಸ್ಪಂಜ್ ಆಗಿದೆ. ನೀವು ಬೇರೆ ಗೋಬಿ ಮಂಚೂರಿ ಎಲ್ಲ ತಿನ್ನೋದು ಬಿಟ್ಟು, ಆರೋಗ್ಯ ಹಾಳು ಮಾಡ್ಕೊಬಿಟ್ಟು ಇದನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆಯಾ? ನೀವು ಕೂಡ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.